ರಾಜ್ಯಾದ್ಯಂತ ಗೋಬಿ ಮಂಚೂರಿಗೆ ಬಳಸಲಾಗುವ ರಾಸಾಯನಿಕಗಳನ್ನು ಬ್ಯಾನ್ ಮಾಡಲಾಗಿದೆ. ಕುಮಟಾ ಪಟ್ಟಣದ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿಯೂ ಗೋಬಿಗೆ ಕಲರ್ ಬಳಸುವುದನ್ನು ನಿಷೇಧಿಸಲಾಗಿದೆ. ಆದರೆ ಬಣ್ಣ ನಿಷೇಧಿಸಿದ್ರಿಂದ ಕುಮಟಾ ಪಟ್ಟಣದಲ್ಲಿ ಗೋಬಿ ವ್ಯಾಪಾರಕ್ಕೆ ಯಾವುದೇ ಹೊಡೆತ ಬಿದ್ದಿಲ್ಲ. ಅನೇಕ ಗ್ರಾಹಕರು ಮೊದಲಿನಂತೆ ಗೋಬಿ ಅಂಗಡಿಗೆ ಬಂದು ಗೋಬಿ ಸವಿಯುವುದು ವಿಶೇಷವಾಗಿದೆ. ಹೌದು, ಗೋಬಿಗೆ ಕೆಮಿಕಲ್ ಬಳಕೆ ಮಾಡಿದರೆ ದಂಡ ವಿಧಿಸುವುದಾಗಿ ಆರೋಗ್ಯ ಇಲಾಖೆ ಸೂಚನೆ ಸಹ ನೀಡಿದೆ. ಹೀಗಾಗಿ ರಾಜ್ಯದ ಅನೇಕ ಕಡೆಗಳಲ್ಲಿ ಗೋಬಿ ವ್ಯಾಪಾರಸ್ಥರಿಗೆ ಇದು ಭಾರಿ ಹೊಡೆತ ಕೊಟ್ಟಿದ್ದು, ಗೋಬಿ ಮಂಚೂರಿಯನ್ನ ತಿನ್ನುವವರ ಸಂಖ್ಯೆ ಕುಸಿದಿದೆ. ಆದರೆ ಕುಮಟಾದಲ್ಲಿ ಮಾತ್ರ ಗೋಬಿ ಪ್ರಿಯರು ಹೆಚ್ಚುತ್ತಲೇ ಇದ್ದು, ಬಣ್ಣ ಕೆಮಿಕಲ್ ನಿಷೇಧದಿಂದ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇನ್ನು ವಿಶೇಷತೆ ಎಂದರೆ ಕುಮಟಾದ ಗಿಬ್ ಸರ್ಕಲ್ ಬಳಿ ಕಳೆದ 8 ವರ್ಷಗಳಿಂದ ಕುಮಟಾ ಮೂರೂರಿನ ಮಂಜುನಾಥ ಗುನಗಾ ಅವರು ಗೋಬಿ ಅಂಗಡಿ ತೆರೆದಿದ್ದು ಎಲ್ಲರ ಅಚ್ಚುಮೆಚ್ಚಿನವರಾಗಿದ್ದಾರೆ. ನ್ಯಾಚುರಲ್ ಗೋಬಿ ತಯಾರಿಸುವ ಮೂಲಕ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ಸಾವಿರಾರು ಗ್ರಾಹಕರ ಪ್ರೀತಿ ಗಳಿಸಿದ್ದಾರೆ. ಮೈದಾ ಮತ್ತು ಕಾರ್ನ್ಫ್ಲವರ್ ಎರಡೂ ಮಿಶ್ರಣ ಮಾಡಿ ತಾವೇ ಕೃತಕವಾಗಿ ಗೋಬಿ ತಯಾರಿಸುತ್ತಾರೆ. ಟೊಮೆಟೊ ಸಾಸ್ ಕೂಡ ಅಧಿಕೃತ ಕಂಪನಿಯದನ್ನೇ ನೀಡುತ್ತಾರೆ. ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಪುದೀನ, ಹಸಿಮೆಣಸು, ಈರುಳ್ಳಿ ಸೇರಿಸಿ ಕೃತಕವಾಗಿಯೇ ಟೊಮೆಟೊ ಸಾಸ್ ಅನ್ನ ಗ್ರೇವಿಗೆ ರೆಡಿ ಮಾಡಿ ಇಟ್ಟುಕೊಂಡಿರುತ್ತಾರೆ. ನಂತರ ಗ್ರಾಹಕರು ಬಂದ ನಂತರ ಗೋಬಿ ತಯಾರಿಸಿ ನ್ಯಾಚುರಲ್ ಗೋಬಿ ನೀಡುತ್ತಾರೆ. ಬಾವಿಯಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲಿದೆ. ಇಲ್ಲಿ ಒಂದು 5-7 ವರ್ಷ ಆಯಿತು ಗೋಬಿ ಮಂಚೂರಿಯನ್ ಈ ಸ್ಥಳದಲ್ಲಿ ಇಟ್ಟು ಗ್ರಾಹಕರಿಗೆ ಭಾಳಷ್ಟು ಜನರಿಗೂ ಇಲ್ಲಿದ ಗೋಬಿ ಮಂಚೂರಿ ಇಷ್ಟ ಆಗ್ತದೆ. ಯಾಕೆ ಕೇಳಿದ್ರೆ ಸರ್ಕಾರ ಆದೇಶಕ್ಕಿಂತಲೂ ಕಲರನ್ನು ಬಂದ್ ಮಾಡೋದನ್ನ ಅದಕ್ಕಿಂತ ಮುಂಚೆ ನಾನು ಕಲರ್ ನಮಗೆಲ್ಲ ಲೆಸ್ ಮಾಡ್ತಿದ್ದೀನಿ. ಗಿರಾಯಿಕರು ಸಹ ಹೇಳ್ತಿದ್ರು ಇದರಿಂದ ಬಂದ್ ಮಾಡಿ, ಭಾಳ ಜನ ಸಹ ಹೇಳ್ತಿದ್ರು. ಅದರಿಂದ ಮೊದಲೇ ನಾನು ಇದನ್ನು ಬಂದ್ ಮಾಡಿದ್ದೀನಿ. ಮತ್ತು ಯಾವುದೋ ಒಂದು ಕೆಮಿಕಲ್ ಆಗುವಂಥ ವಸ್ತುಗಳು ಇಲ್ಲಿರುವಂಥ ಗೋಬಿ ಮಂಚೂರಿ ಯಾವತ್ತೂ ನಾನು ಹಾಕ್ತಾ ಇಲ್ಲ, ನಾನು ಮಾಡ್ತಾನೂ ಇಲ್ಲ. ಆಯ್ತಾರೆ ಸರ್, ಇವತ್ತಿಗೆ ಒಂದು 4 ಗಿರಾಕಿ ಕಡಿಮೆ ಹೆಚ್ಚು ಗಿರಾಕಿನೇ ಬರ್ತಾ ಉಂಟು ಇಲ್ಲಿ. ಮತ್ತು ಕಲರ್ಲೆಸ್ ಆಗೋದ್ರಿಂದ ಭಾಳಷ್ಟು ಗಿರಾಕಿಗಳು ದೊಡ್ಡ ಜನಗಳು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಸಹ ಈ ಒಳ್ಳೆಯ ಗೋಬಿ ಮಂಚೂರಿ ಬೇಕಾಗಿದೆ ಪ್ರತಿಯೊಂದು ಹೇಳೋದು ಇಷ್ಟಪಡ್ತೇನೆ. ಎಲ್ಲರಿಗೂ ಒಂದು ಒಳ್ಳೆಯ ಆಹಾರವನ್ನು ಸೇವಿಸಿಕೊಡುವಂಥ ಒಂದು ಮಾಡಿಕೊಡಿ ಅಂತ ನಿಮ್ಮೆಲ್ಲರಿಗೂ ಕಳೆಕಳೆಯಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಇಲ್ಲಿ ಸಹ ಒಳ್ಳೆಯ ರೀತಿಯಿಂದವಾಗಿ ಫುಡ್ಡುಗಳನ್ನು ನಾನು ಜನರಿಗೆ ಸಹಕಾರದಿಂದ ಒಳ್ಳೆಯ ರೀತಿಯಿಂದವಾಗಿ ನಾನು ಇದೇ ನನ್ನ ದುಡಿಮೆ ಮತ್ತು ಬೇರೆ ಎಂಥದ್ದು ದುಡಿಮೆ ಇಲ್ಲ. ಹಾಗಾಗಿ ಇಲ್ಲಿಗೆ ಇದ್ದು ಸಹ ಒಂದು 4-5 ವರ್ಷ ಮ್ಯಾನ್ ಆಯಿತು. ಇವತ್ತಿನವರಿಗೆ ಯಾವುದೂ ಗ್ರಾಹಕರಿಂದ ಕಂಪ್ಲೇಂಟ್ ಆಗಲಿ, ಯಾವುದೇ ರೀತಿಯಾಗಲಿ ಬರ ಇಲ್ಲ. ಹಾಗಾಗಿ ಇವತ್ತಿಗೆ ಒಳ್ಳೆಯ ರೀತಿಯಿಂದ ಫುಡ್ಡನ್ನು ನಾನು ನ್ಯಾಚುರಲ್ ಫುಡ್ ಹಾಕಿ ನಾನು ಇವತ್ತಿಗೆ ನಾನು ಗೋಬಿ ಮಂಚೂರಿ ಒಂದೇ ಮಾಡ್ತಾ ಇದ್ದೀನಿ. ಬೇರೆ ಯಾವುದನ್ನು ನಾನು ಇದು ಮಾಡ್ತಾ ಇಲ್ಲ. ಎಣ್ಣೆ ಆಗಲಿ ಯಾವುದೇ ಆಗಲಿ ಬೇರೆ ಯಾವುದೂ ಮೊಟ್ಟೆ ಆಗಲಿ ಅಥವಾ ಯಾವುದನ್ನು ಮಿಸ್ಕೃತಿ ಮಾಡ್ತಾ ಇಲ್ಲ. ಖಾಲಿ ಗೋಬಿ ಮಂಚೂರಿ ಒಳ್ಳೆಯ ರೀತಿಯಿಂದವಾಗಿ ನಾನು ಗ್ರಾಹಕರಿಗೆ ಒಳ್ಳೆಯ ರೀತಿಯಿಂದ ನಾನು ಕೊಡ್ತಾ ಇದ್ದೀನಿ. ಗೋಬಿ ಮಂಚೂರಿ ತಿಂದರೂ ಸಹ ಏನಾಗಿದೆ ಅಂತ ಬೇಕಾದರೂ ಹೇಳ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕುಂದಾಪುರ ಕೋಟೇಶ್ವರ ಚಾಲೆಂಜರ್ಸ್ ಫೌಂಡೇಶನ್ ಜಾಯಿಂಟ್ ಸೆಕ್ರೆಟರಿ ಸುಕೇಶ್ ಶೇಟ್ ಅವರು ಕಳೆದ 5 ವರ್ಷಗಳಿಂದ ಕುಮಟಾ ಗಿಬ್ ಸರ್ಕಲ್ ಬಳಿ ಇರುವ ಮಂಜುನಾಥ್ ಅವರ ಗೋಬಿ ಅಂಗಡಿಗೆ ಭೇಟಿ ನೀಡಿ ಗೋಬಿ ಮತ್ತು ಟೀ ಸೇವಿಸಿ ಮನೆಗೂ ಗೋಬಿಯನ್ನು ಒಯ್ಯುತ್ತಾರೆ. ಹೀಗೆ ಕುಮಟಾ ಸೇರಿ ಜಿಲ್ಲೆಯ ನಾನಾ ಭಾಗಗಳ ಗ್ರಾಹಕರು ಕುಮಟಾ ಗಿಬ್ ಸರ್ಕಲ್ನ ಗೋಬಿ ಅಂಗಡಿಗೆ ಭೇಟಿ ನೀಡಿ ಗೋಬಿ ಸವಿಯನ್ನ ಸವಿಯುತ್ತಾರೆ. ಇಲ್ಲಿ ಗೋಬಿ ಸೇವಿಸಿದರೆ ಗ್ಯಾಸ್ ಅಥವಾ ಹೊಟ್ಟೆಗೆ ಯಾವುದೇ ಸಮಸ್ಯೆ ಈವರೆಗೂ ಆಗಿಲ್ಲ ಎನ್ನುತ್ತಾರೆ. ಕೋಟೇಶ್ವರ ಕುಂದಾಪುರದವರು ನಾನು ಇಲ್ಲಿ ಮಂಜುನಾಥ ಅವರ ಗ್ರಾಹಕ. ನಾನು ಕಳೆದ 5 ವರ್ಷದಿಂದ ಈ ಒಂದು ಭಾಗಕ್ಕೆ ಬಂದಾಗ ಇಲ್ಲಿ ಗೋಬಿ ಮಂಚೂರಿ ಸ್ಪೆಷಲ್ ತಿಂಡಿ ಏನಂದರೆ ಗೋಬಿ ಮಂಚೂರಿ ಮತ್ತು ಟೀ ಇದನ್ನು ನಾವು ಸೇವಿಸದೆ ಈ ಕಡೆಯಿಂದ ಆ ಕಡೆ ಪಾಸ್ ಆಗಲ್ಲ. ಆ ಕಡೆಯಿಂದ ಬರುವಾಗಲೂ ಕೂಡ ಇಲ್ಲಿ ತಿಂತೇವೆ. ಕಳೆದ 5 ವರ್ಷದಿಂದ ನಾನು ಇಲ್ಲಿ ಇವರ ಗ್ರಾಹಕ. ಬಹಳ ನಗುಮುಖದ ಸೇವೆಯನ್ನು ಇಲ್ಲಿ ಕೊಡ್ತಾರೆ. ಹಾಗೆ ಅಷ್ಟೇ ಚೆನ್ನಾಗಿ ಶುದ್ಧವಾದ ತಿಂಡಿಯನ್ನು ಅಂದರೆ ಗೋಬಿ ಮಂಚೂರಿಯನ್ನು ಇಲ್ಲಿ ಮಾಡ್ತಾರೆ. ಇವತ್ತು ಸರ್ಕಾರದ ಆದೇಶ ಏನಿದೆ, ಬಣ್ಣ ಅಂದರೆ ಏನು ಕಲರ್ ಹಾಕುವಂಥ ಒಂದು ಇದನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಇವತ್ತು ಬಹಳಷ್ಟು ಆರ್ಟಿಕಲ್ಗಳು ಇದೆಲ್ಲ ಪೇಪರ್ಲೆಲ್ಲ ನಾವು ನೋಡ್ತಾ ಇದ್ದೇವೆ. ಇವರು ಮಂಜುನಾಥ್ ಅವರು ಬಹಳ ವರ್ಷದಿಂದ ಕಳೆದ 8 ವರ್ಷದಿಂದ ಇಲ್ಲಿ ಈ ಶಾಪನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ ಹೇಳ್ತಿದ್ರು. ಆದರೆ ನಾನು ಕಳೆದ 5 ವರ್ಷದಿಂದ ನೋಡ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲ್ಲರ್ ಹಾಕದೇನೆ ನ್ಯಾಚುರಲ್ ಗೋಬಿಯನ್ನು ಅವರು ಇಲ್ಲಿ ನಮಗೆ ತಯಾರಿಸಿ ಗ್ರಾಹಕರಿಗೆ ಕೊಡ್ತಾರೆ. ಬಹಳಷ್ಟು ಗ್ರಾಹಕರನ್ನು ಹೊಂದಿದ್ದಾರೆ. ಹಾಗೆ ಬಹಳ ನಗುಮುಖ ಸೇವೆಯನ್ನು ಕೊಟ್ಟು ಇವತ್ತು ಪ್ರೀತಿಯ ಪಾತ್ರರಾಗಿದ್ದಾರೆ ಬಹಳಷ್ಟು ಗ್ರಾಹಕರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲ್ಲರನ್ನು ಇವರು ಬಳಸಲ್ಲ. ಮತ್ತು ಚೆನ್ನಾಗಿ ಮತ್ತು ಅಂದರೆ ಯಾವುದೇ ಗೋಬಿಯನ್ನು ಮನೇಲಿ ಮಾಡ್ಕೊಂಡು ತಂದು ಅಥವಾ 2-3 ದಿನದಿಂದ ಮಾಡಿಟ್ಟಂಥ ಯಾವುದೇ ಗೋಬಿಯನ್ನು ಇಲ್ಲಿ ಬಳಸಲ್ಲ. ಫ್ರೆಶ್ ಆಗಿ ನಮ್ಮ ಕಣ್ಣು ಮುಂದೆನೇ ಅದನ್ನು ಎಣ್ಣೆಯಲ್ಲಿ ಕರೆದು ಇಲ್ಲಿ ಗೋಬಿ ಮಂಚೂರಿಯನ್ನು ನಾವು ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಹಾಗೆ ಬಹಳ ಟೇಸ್ಟಿ ಗೋಬಿ ಮಂಚೂರಿಯನ್ನು ಇವತ್ತು ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ.
ಇನ್ನು ಕುಮಟಾ ಪಟ್ಟಣದ ಹಳೆಯ ಬಸ್ ನಿಲ್ದಾಣ, ಕುಂಬೇಶ್ವರ ರಸ್ತೆ, ಪಟ್ಟಣದ ಹೃದಯ ಭಾಗಗಳಲ್ಲಿ ಅನೇಕ ಕಡೆಗಳಲ್ಲಿ ಗೋಬಿ ಅಂಗಡಿಗಳಿದ್ದು ಯಾವುದೇ ಬಣ್ಣ ಬಳಸಲಾಗುತ್ತಿಲ್ಲ. ನೆಲ್ಲಿಕೇರಿ ಹಳೆ ಬಸ್ ನಿಲ್ದಾಣ ಸಮೀಪ ಶಂಕರನಾರಾಯಣ ಅವರು ಕಳೆದ 16 ವರ್ಷಗಳಿಂದ ಗೋಬಿ ತಯಾರಿಕೆ ಮಾಡುತ್ತಿದ್ದಾರೆ. ಇಲ್ಲಿಯೂ ಸರ್ಕಾರ ಆದೇಶದಂತೆ ಬಣ್ಣ ಬಳಸುವುದನ್ನು ನಿಷೇಧಿಸಲಾಗಿದೆ. ಒಟ್ಟಾರೆ ಕುಮಟಾದಲ್ಲಿಯೂ ಗೋಬಿ ಮಂಚೂರಿಗೆ ಹಾಕುವ ರಾಸಾಯನಿಕ ಕೆಮಿಕಲ್ ಬ್ಯಾನ್ ಆಗಿದ್ದು, ಗ್ರಾಹಕರು ಮಾತ್ರ ಎಂದಿನಂತೆ ಗೋಬಿ ಖರೀದಿಸಲು ಮುಂದಾಗುತ್ತಿರುವುದು ವಿಶೇಷವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.